ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಮುಗಿತಾ ಇಲ್ಲ ರಾಮ ರಾಜಕೀಯ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಸರಿ ಪಾಳಿಯ ಕೂಡ ವಾಗ್ದಾಳಿ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಮುಸ್ಲಿಂ ಸಮುದಾಯದ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಇದು ಬಿಜೆಪಿಯ ಮಾತುಗಳು. ಕಾಂಗ್ರೆಸ್ನವರಿಗೆ ರಾಮ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ರಾಮ ರಾಜಕೀಯ ಮಾಡ್ತಾ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ. ಮಂದಿರ ಉದ್ಘಾಟನೆ ಕಾರ್ಯಕ್ರಮ ವಿರೋಧಿ ರಾಜಕೀಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಬೊಮ್ಮಾಯಿ, ಈಶ್ವರಪ್ಪ, ಅಶ್ವಥ್ ನಾರಾಯಣ, ಪ್ರತಾಪ್ ಸಿಂಹ. ನಾವು ನೋಡ್ತಾ ಇದ್ದೀವಿ, ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆ ಅನ್ನೋದಕ್ಕಿಂತ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಆ ದಿನಾಂಕ ನಿಗದಿಯಾಗಿದ್ದ ದಿನದಿಂದ ಇಲ್ಲಿಯವರೆಗೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಜಟಾಪಟಿ ನಡೀತಾ ಇದೆ. ಈಗಲೂ ಕೂಡ ರಾಮ ರಾಜಕೀಯ ನಮ್ಮ ರಾಜ್ಯದಲ್ಲಿ ತೀವ್ರಗೊಳ್ತಾ ಇದೆ. ಒಂದು ರೀತಿಯ ಹೈಟ್ಸ್ಗೆ ತಲುಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡಿದ್ದಾರೆ, ಯಾವೆಲ್ಲ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡಿ. ಹೊಂದಿರುವಂತಹ ಪಾರ್ಟಿ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ಕಾರ್ತಿ ಚಿದಂಬರಂ ಹೇಳಿದ್ದಾರೆ, ಆದರೆ ಪಿ ಚಿದಂಬರಂ ಕಂಟಿನ್ಯೂಸ್ಲಿ ಅವರು ಆರ್ಟಿಕಲ್ 370 ಬಗ್ಗೆ ದೇಶ ಅವ್ರ ಕಾಲದಲ್ಲಿ 5 ಫ್ರೈಜೈಲ್ ಎಕಾನಮಿಗಳಲ್ಲಿ ಒಂದಾಗಿತ್ತು. ಅತ್ಯಂತ ಜಗತ್ತಿನ 5 ದುರ್ಬಲ ಆರ್ಥಿಕತೆಗಳಲ್ಲಿ ಭಾರತ ಒಂದಾಗಿತ್ತು. ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ 2027ನೇ ಹೊತ್ತಿಗೆ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇದೆಲ್ಲ ನೋಡಿ ಚಿದಂಬರಂ ಅವರು ನಮ್ಮ ಆರ್ಥಿಕ ವಿಷಯಗಳನ್ನು, ನಮ್ಮ ಆರ್ಥಿಕ ಪಾಲಿಸಿಗಳನ್ನು ಟೀಕೆ ಮಾಡ್ತಾರೆ. ಟೀಕೆ ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ಆದರೆ ಆರ್ಟಿಕಲ್ 370ಯನ್ನು ಪುನರ್ಸ್ಥಾಪಿಸ್ತೇವೆ ಅಂತ ಹೇಳಿದಂಥವರು ಚಿದಂಬರಂ. ನಾವು ಬಂದಾಗ ವಾಪಸ್ ಅಲ್ಲಿ ಬಾಬರಿ ಮಸೀದಿ ಕಟ್ಟಿಸ್ತೀವಿ ಅಂತ ಹೇಳಿದವರು ಇದೇ ದಿಗ್ವಿಜಯ್ ಸಿಂಗ್ ಅವರು. ಈಗ ನಾವು ದುಡ್ಡು ಕೊಟ್ಟಿವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಒಂದು ಮಾತ್ರ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ಹೇಳ್ತಾ ಇದ್ದೇವೆ, ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ವಿಚಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದ್ರೆ, ಯಾವ ಕಾಂಗ್ರೆಸ್ ಪಾರ್ಟಿ ಇದೇ ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆಯಲ್ಲಿ 4 ಸರ್ಕಾರಗಳನ್ನು ನಮ್ಮದು ತೆಗೆದು, ಸಂಬಂಧ ಇಲ್ಲದ ಸರ್ಕಾರನೂ ತೆಗೆದುಹಾಕಿದ್ರು. UPA ಸರ್ಕಾರ ಬಿಟ್ಟರೆ, UP ಉತ್ತರ ಪ್ರದೇಶ ಸರ್ಕಾರ ಬಿಟ್ಟು ಉಳಿದ 4 ಸರ್ಕಾರಗಳನ್ನು ತೆಗೆದುಹಾಕಿದ್ರು. ಇವತ್ತವರು ನಾವು ರಾಮ ಜನ್ಮಭೂಮಿ ಪರ, ನಾನೆಲ್ಲೇ ರಾಮನ ಜನ್ಮಭೂಮಿಗೆ ಹೋಗಲ್ಲ ಅಂತ ಮೊದಲು ಹೋಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ತಡವಾಗಿ ಅದ್ರ ಬುದ್ಧಿ ಬಂದಿದೆ. ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವ್ರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ಮತ್ತು ಅವ್ರು ಮೊನ್ನೆ ನಾನು ಕೂಡ 22ರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು. ಈಗಿಲ್ಲ ಅನ್ನಕತ್ತಾರೆ. ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಿಮಿಷ, ಅವ್ರ ಆತ್ಮಸಾಕ್ಷಿ ಹೋಗ್ಬೇಕಂತದೆ, ಆದರೆ ಪಕ್ಷದ ವರಿಷ್ಠರು ಹೋಗಬೇಡ ಅಂತಾರೆ. ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ. ತಡವಾಗಿ ಅದ್ರ ಬುದ್ಧಿ ಬಂದಿದೆ. ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣ ಅವರು ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ, ಅಲ್ಲೇ ಹೋಗಿ ಪೂಜೆ ಮಾಡಬೇಕು ಅಂತೇನಿಲ್ಲ, ಈ ಮಾತುಗಳನ್ನ ಹೇಳಿದರು. ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದರು, ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಒಳ್ಳೆ ಬುದ್ಧಿ ಬಂತು ಅನ್ನೋ ಥರದಲ್ಲಿ ನಮಗೂ ಸಮಾಧಾನ ಆಗಿತ್ತು. ಅವರು ಇಲ್ಲ 22ನೇ ತಾರೀಕು ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದರು. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆ. ಇಡೀ ಪ್ರಪಂಚದ ಹಿಂದೂಗಳು ಕೂಡ ಅಯೋಧ್ಯೆ ರಾಮ ಮಂದಿರದ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು. ಅಕಸ್ಮಾತ್ 22ನೇ ತಾರೀಕು ಹೋಗೋಕ್ಕಾಗಲಿಲ್ಲ ಅಂದರೆ ಅವತ್ತಾರ ಹೋಗ್ಬೋದು ಅಂತ. ಅದು ನಾನು ಸ್ವಾಗತ ಮಾಡಿ ಸಿದ್ದರಾಮಯ್ಯನವ್ರಿಗೂ ಅಭಿನಂದನೆ ಸಲ್ಲಿಸಿದ್ದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೆ. ಆದರೆ ಸಿದ್ದರಾಮಯ್ಯನವರು ಮತ್ತೆ ಇವತ್ತೇನು ಪೇಪರಲ್ಲಿ ಬಂದಿದೆ, ನಾನು ಆ ರೀತಿ ಹೇಳಿಲ್ಲ, ನಾನು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ. ಯಾಕೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಇವರು ಬದಲಾವಣೆ ಮಾಡ್ಕೋತಾರೋ ನನಗಂತೂ ಅರ್ಥ ಆಗಲ್ಲ. ರಾಮ ಮಂದಿರಕ್ಕೆ ಹೋದರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಇವ್ರು ಮಾತಾಡ್ತೀಯಾರಲ್ಲ. ರಾಜಕೀಯ ನಾವು ಬೆಳೆಸ್ತಾ ಇದ್ದೀವಿ BJP ಇರೋ ಅನ್ನೋಂಥ ಮಾತನ್ನು ಅವ್ರು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ. ಆದರೆ ಇಡೀ ದೇಶ ಏನು ಒಂದು 500 ವರ್ಷದ ಈ ನೋವು ಮತ್ತು ನಮ್ಮ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿ ಏನೊಂದು
ಅನ್ಯಾಯ ಒಳಗಾಗಿದ್ವೋ ಇದನ್ನು ಸರಿಯಾಗುವಂಥ ಈ ಸಂದರ್ಭದಲ್ಲಿ ನಾವು ಎಲ್ಲ ಭಾರತೀಯರು ಎಲ್ಲ ವಿಶ್ವ ಮಾನವರು ಈ ಒಂದು ಪ್ರಾಣ ಪ್ರತಿಷ್ಠಾಪನದಲ್ಲಿ ಭಾಗವಹಿಸುವಂಥದ್ದಾಗಬೇಕು. ಮಾಡಲಿ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳು. ಈ 27ನೇ ತಾರೀಕು ಆದಮೇಲೆ ಎಲ್ಲರೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೋದಿತ್ತು. ಆದರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಆ ಭಾವನೆ ಎಲ್ಲ ಒಂದು ಕಡೆ ಸಂಪೂರ್ಣ ನಮ್ಮ ಭಾರತೀಯರು ಇವತ್ತಿನ ಈ ದಿನಕ್ಕಾಗಿ 27ನೇ ತಾರೀಕು ಆಗ್ತಿರುವಂಥ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಎದುರು ನೋಡ್ತಿದ್ದಾರೆ. 500 ವರ್ಷದಿಂದ ನಡೆದಂಥ ಧ್ವಂಸ, ಏನು ದೇವಸ್ಥಾನ ರಾಮ ಮಂದಿರವನ್ನು ನೆಲಸಮ ಅಂತ ಹಲವಾರು ದೇವಸ್ಥಾನಗಳು ಮಾಡಿದ್ದಾರೆ, ಅದರಲ್ಲಿ ರಾಮ ಮಂದಿರ ಒಂದು. ಹಾಗಾಗಿ ಇವತ್ತು 500 ವರ್ಷದ ನಂತರ ಯಾವುದೇ ಹಂತದಲ್ಲೂ ಕೂಡ ಕಾಂಗ್ರೆಸ್ಸಿನ ಸಹಕಾರನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಅದು ತದ್ವಿರುದ್ಧವಾಗಿ ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಓಲೈಕೆ ರಾಜಕಾರಣವನ್ನು ಮಾಡಿದ್ದಾರೆ. ಹಾಗೆ ಜಡ್ಜ್ಮೆಂಟನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಾರೆ. ಅವರಿಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡುವಂಥ ಕನಿಷ್ಠ ನೈತಿಕ ಹಕ್ಕು ಇಲ್ಲ. ಇದು ರಾಮನಿಗೋಸ್ಕರವಾಗಿ ರಾಮನ ಹೆಸರಿನಲ್ಲಿ ನಾವು ರಾಜಕಾರಣ ಮಾಡ್ತಿರೋದಲ್ಲ. ಇದಕ್ಕೆ 400 ವರ್ಷಗಳ ಈ ಹೋರಾಟಕ್ಕೆ ಇತಿಹಾಸ ಇದೆ. ಅದು ಪ್ರಜಾತಂತ್ರ ಬಂದಾದಮೇಲೆ ಆ ಹೋರಾಟವನ್ನು ಕೈಗೆತ್ಕೊಂಡು ಹೋರಾಟವನ್ನು ಮಾಡಿರುವಂಥದ್ದು ಅದು ಸಂಘ ಪರಿವಾರ ಮತ್ತು BJP ಆಗಿದೆ. ಇದಕ್ಕೆ ಯಾರು ಅಧಿಕಾರಕ್ಕೆ ಬರ್ತೀವಿ, 20 ವರ್ಷದ ನಂತರ ಅಧಿಕಾರಕ್ಕೆ ಬರ್ತೀವಿ ಅಂತ ಏನು ಹೋರಾಟ ಮಾಡಿಲ್ಲ. ರಾಮನಿಗೋಸ್ಕರ ನಡೆದಿರುವಂಥ ಹೋರಾಟ, ಮರ್ಯಾದ ಪುರುಷೋತ್ತಮನಿಗೋಸ್ಕರ ಹೋರಾಟ ಮಾಡಿರೋದು. ದೇವರ ಪರ ಇರುವಂಥವ್ರಿಗೆ ಸಹಜವಾಗಿ ರಾಮ ಭಕ್ತರು ಕೂಡ ಕೈ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ರಾಮ ಭಕ್ತರು ಕೈ ಹಿಡಿತಾರೆ. ಯಾವುದೇ